ನಮಸ್ತೆ ಫ್ರೆಂಡ್ಸ್, ಕೃಷಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ನಾವು ಇಂಟರ್ಕ್ರಾಪ್ ಮಾಡಿರೋಂಥ ಒಂದು ಸೆಂಟಲ್ಲು ಒಂದು ಹೂವಿನ ಒಂದು ಸಸಿ ಗಿಡ. ಇದನ್ನು ನೇರಳೆ ಗಿಡದಲ್ಲಿ ಏನು ನೇರಳೆ ಗಿಡ ಹಾಕಿದ್ದೀವ ಅದರಲ್ಲಿ ಇಂಟರ್ಕ್ರಾಪ್ ಮಾಡಿದ್ವಿ. ಅಂದರೆ ಒಂದು ಎರಡು ಬೆಳೆ ಇಲ್ಲಿ ಒಂದು ನೋಡಿ ಸೆಂಟೆಲ್ಲ ಮಾಡಿದ್ದೀವಿ. ಸೆಂಟೆಲ್ ಅಂದರೆ ಇದು 25ರಿಂದ 25 ಅಡಿಗೆ ಒಂದು ಗಿಡ ಇದೆ. ಅದರ ಮಧ್ಯದ ಒಂದು ಎರಡು ಬೆಡ್ ಮಾಡಿ ಆ ಬೆಡ್ಡಲ್ಲಿ ಒಂದು ಡಬಲ್ ನಾರು ಉಣಿರೋವಂಥ ಒಂದು ಸೆಂಟ್ರಲ್ಲು ಒಂದು ತೋಟ ಇದು. ನೋಡಿ, ಇದರಲ್ಲಿ ಮತ್ತು ಇದೀಗ ಒಂದು 25 ದಿನದ 25 ದಿನ ಸ್ಟೇಜ್ ಇದು. 25 ದಿನ ಆಗಿದೆ ಸೆಂಟ್ರಲ್ ಉಣಿದು. 27 ದಿನ ಆಗ್ತಾಯಿದೆ ಈಗ. ಇದರಲ್ಲಿ ಮತ್ತು ಇಲ್ಲಿಂದ ಡ್ರಿಪ್ನ ಒಂದು ಮುಖಾಂತರ ನೀರನ್ನ ಒಂದು ಇದು ಮಾಡೋದು. ನೋಡಿ, ಇಲ್ಲಿ ಜಾಗ ಖಾಲಿ ಬಿಟ್ಟಿದ್ದೀವಿ. ಏನಕ್ಕೆ ಖಾಲಿ ಬಿಟ್ಟಿರೋದು ಇಲ್ಲಿ ಲಾಸ್ಟಲ್ಲಿ ಅಂದರೆ ಕೊನೆವರೆಗೂ ಬಂದಿಲ್ಲ ಈ ಡ್ರಿಪ್. ನೋಡಿ, ಇಲ್ಲಿ ಲಾಸ್ಟ್ ಆಗಿದೆ, ಇಲ್ಲಿಂದ ಖಾಲಿ ಬಿಟ್ಟಿದ್ದೀವಿ. ಇದು ಈ ಒಂದು ಆಲ್ರೆಡಿ ಇದರಲ್ಲಿ ಒಂದು ನೇರಳೆ ಗಿಡ ಇರೋದ್ರಿಂದ ಕಳೆ ಅದರದ ಒಂದು ಹಾವಳಿ ತುಂಬ ಇರುತ್ತೆ. ಆದ್ದರಿಂದ ಅದನ್ನ ನಾಶಪಡಿಸ್ಬೇಕಂದ್ರೆ ಕಳೆನಾಶಕ ಆದಷ್ಟು ಕಮ್ಮಿ ನಾವು ಉಪಯೋಗಿಸ್ಬೇಕು. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಈ ಟಿಲ್ಲರ್ ಮೂಲಕ, ಪವರ್ ವೀಡರ್ಗಳ ಮೂಲಕ ಈ ಒಂದು ಕಳೆನಾಶಕ ಮಾಡಿ ನೋಡಿ ಈಗ ಮಾಡಬೇಕೀಗ. ಈಗ ಒಂದು ಸ್ವಲ್ಪ ತೇವಾಂಶ ಇಲ್ಲದೇ ಇರೋದ್ರಿಂದ ಈಗ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ. ಇದ್ರ ನೋಡಿ, ಅದಕ್ಕೆ ಈ ಲಾಸ್ಟಲ್ಲಿ ತಿರ್ಸ್ಕೊಳಕ್ಕೆ ಮಾಡಿ. ನೋಡಿ, ಇದು ಅಂದರೆ ಇದರಲ್ಲಿ ನೇರಳೆ ಗಿಡದಲ್ಲಿ ಇದು ಇಂಟರ್ಕ್ರಾಪ್ ಮಾಡಿರೋಂಥದ್ದು. ಮತ್ತು ಎಡ್ಜ್ಗಳಲ್ಲಿ ಅಂದರೆ ಈಗ ಈ ಒಂದು ನೋಡಿ ಈ ಚೆಂಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ರೋಗಗಳು, ಒಂದು ವೈರಸ್ ಅಟ್ಯಾಕ್ ಆಗೋದು ಬೇಗ ಇದಕ್ಕೆ ಚೆಂಡು ಹೂವು ಅಟ್ಯಾಕ್ ಆಗುತ್ತೆ. ಆಮೇಲೆ ಇದಕ್ಕಾಗುತ್ತೆ. ಅದಕ್ಕೆ ಒಂದು ಅವಾಯ್ಡ್ ಆಗಲಿ ಅಂಥೇಳಿ ಎಡ್ಜ್ಗಳಲ್ಲಿ ಏನು ಮಾಡಿದ್ದೀವಿ ಅಂದರೆ ಸುತ್ತೂ ಈ ಥರ ಒಂದು ಚೆಂಡು ಹೂವು ಹಾಕಿದ್ದೀವಿ. ಇದರಲ್ಲಿ ಸ್ವಲ್ಪ ಇದು ಟೋಟಲಾಗಿ 4,000 ಒಂದು ಗಿಡ ಬಿದ್ದಿರೋವಂಥದ್ದು, ಒಂದು 4,000 ನಾರಾಗಿರೋದು. ಇದರಲ್ಲಿ ಏನು ಸೆಂಟೆಲ್ಲದು ನೇರಳೆ ಗಿಡ ಬಂದು ಇದರಲ್ಲಿ ಸುಮಾರು ಒಂದು 100 ನೇರಳೆ ಗಿಡ ಇದೆ. ಅಂದರೆ ಈ ಸರಿ ಕ್ರಾಪ್ ಬಂದಿತ್ತದು. ನೆಕ್ಸ್ಟ್ ಇನ್ನೊಂದೇನೆಂದರೆ ಈ ಸರಿ ನಾವು ನೇರಳೆ ಗಿಡಕ್ಕೆ ಒಂದು ಸಪ್ರೇಟಾಗಿ ಒಂದು ಗೊಬ್ಬರ ಅದು ಕೊಡೋದು ಬದಲು ಈ ಥರ ಇಂಟರ್ಕ್ರಾಪ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇದರದ್ದೇ ಒಂದು ಗೊಬ್ಬರ ಆಗಲಿ ಮತ್ತು ಒಂದು ನೀರಾಗಲಿ ಆಟೋಮೆಟಿಕ್ಕಾಗಿ ಸಪ್ಲೈ ಆಗುತ್ತೆ ಇದಕ್ಕೆ ನೇರಳೆ ಗಿಡಕ್ಕೂ. ಸೊ ಇದರಿಂದ ನೋಡಿ ಸ್ವಲ್ಪ ಈ ಕಡೆ ಜಾಸ್ತಿ ಉಳಿದಿದ್ದರಿಂದ ಈ ಕಡೆ ಸ್ವಲ್ಪ ಚೆಂಡು ಹೂವು ಜಾಸ್ತಿ ಇದೆ. ಇನ್ನು ಅದು ಬಿಟ್ಟರೆ ಇನ್ನು ಮಾಮೂಲಿಯಾಗಿ ಆ ಕಡೆ ಎಲ್ಲ ಈ ಸೆಂಟೆಲ್ಲನೇ ಇದೆ. ನೋಡಿ, ಇದು ಸ್ಪಂಜ್ ಅಂತ ನೋಡಿ ಎಸ್ಸೇಜ್ ಇದೆ. ಚೆಂಡು ಹೂವು ಇದು ಸ್ಪಂಜ್ ಅಂತಾರೆ ಇದನ್ನ. ಅಂದರೆ ಇದೇನು ಅಂಥ ಮೇಂಟೆನೆನ್ಸ್ ಇಲ್ಲ ಚೆಂಡು ಹೂವಿಗೆ. ಆದರೆ ಈ ಸೆಂಟಲ್ಲು ಮತ್ತು ಬಂದು ಮಾರಿಗೋಲ್ಡು, ಆಮೇಲೆ ಈ ಚಾಕ್ಲೇಟು, ಆಮೇಲೆ ಪರ್ಪಲ್ ಇವೇನಿದ್ದಾವೆ ಇದಕ್ಕೆ ತುಂಬ ಒಂದು ಕೆಲಸ ಇರುತ್ತೆ. ಎಲ್ಲ ಇಂಟರ್ಕ್ರಾಪ್ ಮಾಡಿರೋದು. ಇದು ಬರೀ ಸೆಂಟೆಲ್ಲ ಮಾತ್ರ ಈ ಒಂದು ಬ್ಯಾಚ್ ಇದು. ಆಮೇಲೆ ಇದು ಬಂದು ಇಲ್ಲಿಂದ ಆ ಕಡೆ ಇದೆಯಲ್ಲ ಅದು ಮಾರಿಗೋಲ್ಡ್. ಇದು ಮಾರಿಗೋಲ್ಡ್ ಮಾಡಿರೋಂಥದ್ದು. ಅಂದರೆ ಇದೊಂದು 3,000 ಮಾರಿಗೋಲ್ಡ್ ಬಿದ್ದಿದೆ. ಮಾರಿಗೋಲ್ಡ್ ಇದು ಸಸಿಗಳಿದು. ಇದಕ್ಕೂ ಅದೇ ಸೇಮ್ ಅದೇ ಥರನೇ ಒಂದು ಹೆಡ್ಜ್ಗಳಲ್ಲಿ ಲಾಸ್ಟಲ್ಲಿ ನಾವು ಒಂದು ಗ್ಯಾಪ್ ಬಿಟ್ಟು ನೋಡಿ ಹೀಗೆಲ್ಲ ಕಸ ತೆಗಿತಾಯಿದ್ರು. ನೋಡಿ, ಮೊನ್ನೆ ಟಿಲ್ಲರಲ್ಲಿ